ಓಂ ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ಚಾಂಪಿಯನ್ ಟ್ರೋಫಿಯ ಸೆಮಿಫೈನಲ್ ಮ್ಯಾಚ್. ದಯವಿಟ್ಟು ಕ್ಷಮಿಸಬೇಕು, ನಾನು ನ್ಯೂಜಿಲೆಂಡ್ ಇಂಡಿಯಾ ಸೆಮಿಫೈನಲ್ ಮ್ಯಾಚ್ ಅಂತ ತಿಳ್ಕೊಂಡಿದ್ದೆ. ಕೆಳಗಡೆ ಮೋಹಿತ್ ಬ್ರದರ್ ಅವರು ಹಾಕಿದರು ಕಮೆಂಟು, ಸೊ ಸಾರಿ, ದಯವಿಟ್ಟು ಕ್ಷಮಿಸಿ. ಇವತ್ತು ಸೆಮಿಫೈನಲ್ ಮ್ಯಾಚ್ ಆ್ಯಕ್ಚುಲಿ ಇರೋದು. ಇವತ್ತಿನ ಪಂದ್ಯ ಬಂದು, ಇವತ್ತು ಯಾವ ರಾಶಿ ಅಂತ ನೋಡ್ಬಿಡೋಣ. ಇವತ್ತು ರಾಶಿ ನಕ್ಷತ್ರ ಒಂದು ಮೇಷರಾಶಿ, ಭರಣಿ ನಕ್ಷತ್ರ. ಅದೇ ರೀತಿ ಆಸ್ಟ್ರೇಲಿಯಾ ಟೀಮ್ ಕ್ಯಾಪ್ಟನ್ ಸ್ಟೀವನ್ ಸ್ಮಿತ್ ಅವರ ಜಾತಕ, ಹಾಗೆ ರೋಹಿತ್ ಶರ್ಮಾ ಅವ್ರ ಜಾತಕ, ಈ ಇಬ್ಬರು ಜಾತಕನೂ ನೋಡಿ ಇವತ್ತು 11 ಇಬ್ಬರು ಟೀಮಲ್ಲಿರೋ 11 ಜನ ಪ್ಲೇಯರ್ಸಲ್ಲಿ ಯಾರು ಉತ್ತಮವಾಗಿ ಆಡ್ತಾರೆ, ನಿಮ್ಮ ಪ್ಲೇಯಿಂಗ್ 11 ಟೀಮಲ್ಲಿ, ಡ್ರೀಮ್ 11 ಟೀಮಲ್ಲಿ ಯಾರು ಹಾಕ್ಬೋದು ಅಂತ ನೋಡಿದ್ರೆ ಒಂದು 4 ಜನನ ಇವತ್ತು ನೀವು ಟೀಮ್ ಕ್ಯಾಪ್ಟನಾಗಿ ಚೂಸ್ ಮಾಡ್ಬೋದು. ಜೇಕ್ ಫ್ರೇಜರ್ ಆಡ್ತಾನೆ ಇರಲಿಲ್ಲ ಅಂತ ಹೇಳಿದ್ರಿ, ಖಂಡಿತ ಇವತ್ತು ಜೇಕ್ ಫ್ರೇಜರ್ ಅವರು ಒಂದು ಉತ್ತಮವಾದ ಪಾರ್ಟ್ನರ್ಶಿಪ್ನ ಕಲೆ ಹಾಕ್ತಾರೆ. ಸ್ಟೀವನ್ ಸ್ಮಿತ್ ಖಂಡಿತ ಇವತ್ತು ಆಡ್ತಾರೆ. ಸ್ಟೀವನ್ ಸ್ಮಿತ್, ಜೇಕ್ ಫ್ರೇಜರ್ ಯಾರೆಲ್ಲ ಆಡಿಲ್ವೋ ಇವತ್ತು ಅವರು ಉತ್ತಮವಾಗಿ ಆಡ್ತಾರೆ. ಜೇಕ್ ಫ್ರೇಜರ್, ಸ್ಟೀವನ್ ಸ್ಮಿತ್, ಹಾಗೆ ರೋಹಿತ್ ಶರ್ಮಾ. ಭಾರತದಲ್ಲಿ ರೋಹಿತ್ ಶರ್ಮಾ ಇವತ್ತು ಹಿಟ್ಮ್ಯಾನ್, ಹಾಫ್ ಸೆಂಚುರಿ ಅಥವಾ ಸೆಂಚುರಿ ಖಂಡಿತ ಹೊಡಿತಾರೆ ರೋಹಿತ್ ಶರ್ಮಾ ಅವರು. ಅದೇ ರೀತಿ ಆ್ಯಡಮ್ ಜಾಂಪ ಅವ್ರನ್ನ ನಿಮ್ಮ ಟೀಮಲ್ಲಿ ಹಾಕ್ಕೊಳ್ಳಿ, ವರುಣ್ ಚಕ್ರವರ್ತಿನ ನಿಮ್ಮ ಟೀಮಲ್ಲಿ ಹಾಕ್ಕೊಳ್ಳಿ, ಗ್ಲೇನ್ ಮ್ಯಾಕ್ಸ್ವೆಲ್, ಹಾಗೆ ರವೀಂದ್ರ ಜಡೇಜಾ, ಗ್ಲೇನ್ ಮ್ಯಾಕ್ಸ್ವೆಲ್, ಆ್ಯಡಮ್ ಜಾಂಪ, ವರುಣ್ ಚಕ್ರವರ್ತಿ, ಜೇಕ್ ಫ್ರೇಜರ್ ಮತ್ತು ರೋಹಿತ್ ಶರ್ಮಾ. ಈ 6 ಜನ ಉತ್ತಮವಾದ ಪ್ರದರ್ಶನವನ್ನು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ನ ತೋರಿಸ್ತಾರೆ. ಹಾಗೆ ಇವತ್ತು ಭಾರತಕ್ಕೆ 65% ಚಾನ್ಸಸ್ ಇದೆ ಗೆಲ್ಲಕ್ಕೆ. ಸೊ ಇವತ್ತು ಆಸ್ಟ್ರೇಲಿಯಾದವರು ಬ್ಯಾಟಿಂಗಲ್ಲಿ ಡಾಮಿನೇಟ್ ಮಾಡ್ತಾರೆ. ನೀವು ನೋಡ್ಬೋದು, ಆಸ್ಟ್ರೇಲಿಯಾದವರು ಬ್ಯಾಟಿಂಗಲ್ಲಿ ಡಾಮಿನೇಟ್ ಮಾಡ್ತಾರೆ. ಯಾರಾದರೂ ಒಬ್ಬರು 150 ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ಇವತ್ತು ಭಾರತ ಜಯವನ್ನು ಸಾಧಿಸುತ್ತೆ. ಟಾಸ್ ವಿನ್ ಆಗೋದು ಆಸ್ಟ್ರೇಲಿಯಾ ಅಂತ ಹೇಳಿದ್ದೀನಿ. ಆಸ್ಟ್ರೇಲಿಯಾ ಟಾಸ್ ವಿನ್ ಆಗುತ್ತೆ, ಭಾರತ ಇವತ್ತು ಮ್ಯಾಚ್ ವಿನ್ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದ.